ದೇಶದಲ್ಲಿ ಸಂವಿಧಾನ ಮೂಲಭೂತ ಹಕ್ಕುಗಳು ಕಾರ್ಪೊರೇಟ್ ಲೂಟಿ ಉದ್ಯೋಗ ಮತ್ತು ಬೆಲೆ ಏರಿಕೆ ಖಂಡಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ಹಾಗೂ ಜಂಟಿ ಕಾರ್ಮಿಕ ಸಂಘಟನೆ ಯಾದಗಿರಿ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ರಾಷ್ಟ್ರ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಜೈಲ್ ಭರೋ ಚಳವಳಿಯ ಭಾಗವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಹರಿಹಾಯ್ದ ಮುಖಂಡರು ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದ್ದಾರೆ. ಕಾರ್ಮಿಕ ವಿರೋಧಿ ಕಾಯ್ದೆ ರದ್ದು ಮತ್ತು ಕೇಂದ್ರ ಸರ್ಕಾರದ 4 ಕಾರ್ಮಿಕ ಸಂಹಿತೆಗಳನ್ನು ತಕ್ಷಣವೇ ಹಿಂಪಡೆಯಬೇಕು. 36,000 ಕನಿಷ್ಠ ವೇತನ ಹೊರಗುತ್ತಿಗೆ, ಒಳಗುತ್ತಿಗೆ ಹಾಗೂ ಅತಿಥಿ ನೇಮಕಾತಿ ಪದ್ಧತಿ ರದ್ದುಪಡಿಸಿ ಎಲ್ಲ ನೌಕರರನ್ನು ಕಾಯಂಗೊಳಿಸಿ ಕನಿಷ್ಠ 36,000 ರೂಪಾಯಿ ವೇತನ ನೀಡಬೇಕು. ಸ್ವಾಮಿನಾಥನ್ ವರದಿ ಜಾರಿ, ರೈತರ ಬೆಳೆಗಳ ವೈಜ್ಞಾನಿಕ ಬೆಂಬಲ ಬೆಲೆ ಖಾತರಿಪಡಿಸಬೇಕು ಮತ್ತು ಸಂಪೂರ್ಣ ಕೃಷಿ ಸಾಲ ಮನ್ನಾ ಮಾಡಲು ಋಣಮುಕ್ತ ಕಾಯ್ದೆ ತರಬೇಕೆಂದು ಆಗ್ರಹ ಮಾಡಿದರು. NM ನದಾಫ್, RJ32 ಕನ್ನಡ ನ್ಯೂಸ್, ಶಹಾಪುರ. ಬಂಧುಗಳೇ, ಇವತ್ತು ಯಾದಗಿರಿ ಜಿಲ್ಲೆಯ ಸಂಯುಕ್ತ ಹೋರಾಟ ಸಮಿತಿ ಮತ್ತು JCTU ಕಾರ್ಮಿಕ ಸಂಘಟನೆಯ ನೇತೃತ್ವದಲ್ಲಿ ನಡೀತಕ್ಕಂಥ ರಸ್ತಾರೋಕ ಚಳವಳಿ ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರಸ್ತಾರೋಕ ಚಳವಳಿ ಮಾಡುವ ಮುಖಾಂತರ ನಡೀತಾ ಇದೆ. ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನ ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರ ಗಮನಕ್ಕೆ ತರ್ತಾ ಇದ್ದೀನಿ. ನಿಮ್ಮ ಮಂತ್ರಿ ಮಂಡಲ ಮಾಡ್ತಕ್ಕಂಥದನ್ನ ಇವತ್ತು ತಕ್ಷಣ ಮಾಡಬೇಕು. ನಮ್ಮ ಎಲ್ಲಾ ಇಲಾಖೆಗಳನ್ನ, ಕೃಷಿ ಇಲಾಖೆ ಇತರ ಇಲಾಖೆಗಳನ್ನ ಘೋಷಣೆ ಮಾಡುವ ಮುಖಾಂತರ ಜನತೆಯ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ಬೇಕಂತಕ್ಕಂಥ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಬಿಡದಿ ರೈತ ಭೂಮಿಯನ್ನ ಯಾವುದೇ ಕಾರಣಕ್ಕೆ ನೀವು ಆಕ್ರಮಿಸಿ ಮಾಡಬಾರ್ದು. ಕೂಡಲೇ ನಿಮ್ಮ ನೀತಿಯನ್ನು ಕೈ ಬಿಟ್ಟು ಅಲ್ಲಿಯ ರೈತರ ರಕ್ಷಣೆ ಮಾಡಬೇಕು. ಇದ್ದೇ ಇದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮನ್ನ ಅಧಿಕಾರದಿಂದ ಓಡಿಸ್ತಾರಂತಕ್ಕಂಥ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಈಗಾಗಲೇ
JDS ನವರು ಬಿಜೆಪಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅವರು ಅದೇ ನೀತಿಯನ್ನು ತಂದಿರತಕ್ಕಂಥದ್ದು. ಅದಕ್ಕೆ ನಾವು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಜನತಾದಳ ಇರಲಿ, ರೈತ ವಿರೋಧಿ ನೀತಿ ಆದ ಅಂತ ನೀತಿಯನ್ನ ಕೂಡಲೇ ಕೈ ಬಿಡಬೇಕಂತಕ್ಕಂಥ ಮೊದಲನೇ ಆಗ್ರಹವನ್ನ DK ಶಿವಕುಮಾರ್ ಮಾಡ್ತಾ ಇದ್ವಿ. ಜೊತೆಗೆ ಯಾದಗಿರಿ ಜಿಲ್ಲೆ ದೊಡ್ಡ ರೀತಿಯಲ್ಲಿ ಮಳೆ ಇಲ್ಲಾರದೆ ಬೆಳೆ ನಷ್ಟ ಆಗಿವೆ. ಆ ಬೆಳೆ ನಷ್ಟ ಆಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಉದ್ಯೋಗ ಖಾತ್ರಿ ನಡೀತಾ ಇಲ್ಲ. ಬಡವರು ಊರು ಮುಟ್ಟು ಹೋಗ್ತಾ ಇದ್ದಾರೆ. ತಕ್ಷಣ ಕೇಂದ್ರ ಸರ್ಕಾರ ಮೇಲೆ ಆಗ್ರಹ ಮಾಡಿ ಉದ್ಯೋಗ ಖಾತ್ರಿಯನ್ನ ಜಾರಿ ಮಾಡಿ 2 ದಿವಸ ಕೆಲಸ ಕೊಟ್ಟು 600 ರೂಪಾಯಿ ಕೂಲಿ ಕೊಡ್ಬೇಕಂತಕ್ಕಂಥ ಎರಡನೇ ಬೇಡಿಕೆಯನ್ನ, ಮೂರನೇದಾಗಿ ಯಾದಗಿರಿ ಜಿಲ್ಲೆ ಬರಗಾಲ ಅಂತ ಘೋಷಣೆ ಮಾಡಿ ರೈತರ ಸಂಪೂರ್ಣ ಸಾಲವನ್ನ ಮಾಡಬೇಕಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ರೈತರ ಆತ್ಮಹತ್ಯೆ ತಡೆಬೇಕಾದ್ರೆ ಇವತ್ತು ಕೇಂದ್ರ ಸರ್ಕಾರ ಮೇಲೆ ಒತ್ತಾಯ ತಂದು, ಹಿಂದೆ ಯಾವ ರೀತಿ ದೇವೇಗೌಡರು ಇದ್ದಾಗ, ಕಾಂಗ್ರೆಸ್ ಮನಮೋಹನ್ ಸಿಂಗ್ ಇದ್ದಾಗ ಇಡೀ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿ ಋಣಮುಕ್ತ ಕಾಯ್ದೆ ತಂದಾರೆ, ಅದೇ ರೀತಿ ಇವತ್ತು ಬಿಜೆಪಿ ಸರ್ಕಾರ ಇವತ್ತು ಋಣಮುಕ್ತ ಕಾಯ್ದೆ ತರಬೇಕಂತಕ್ಕಂಥ ಮಾತನ್ನು ಹೇಳ್ತೀವಿ. ಜೊತೆಗೆ ಕನಿಷ್ಠ ವೇತನವನ್ನ ಇವತ್ತು ಜಾರಿ ಮಾಡಿ ಅಲಹಾಬಾದ್ ಹೈಕೋರ್ಟಿನ ನೀತಿ ಆಧಾರದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ 36,000 ರೂಪಾಯಿ, ಬಿಸಿಯೂಟ ನೌಕರರಿಗೆ ಮತ್ತು ಆಶಾ ಕಾರ್ಯಕರ್ತರು, ಪಂಚಾಯತ್ ನೌಕರಿಗೆ ತಕ್ಷಣ ಅವ್ರನ್ನ ಕಾಯ ಮಾಡ್ಬೇಕಂತಕ್ಕಂಥ ಆಗ್ರಹವನ್ನ ಇವತ್ತು ನಾವು ಮಾಡ್ತಾ ಇದೀವಿ. ಕೂಲಿಕಾರರು ಅವರಿಗೆ ರಕ್ಷಣೆ ಕೊಡ್ಬೇಕಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು ಇವತ್ತು ಚಳವಳಿ ಮುಂದರಿದಿದೆ ಅಂತಕ್ಕಂಥ ಮಾತನಾಡ್ತೀವಿ. ಚನ್ನಪ್ಪ ಆನೆಗುಂದಿ, ಸಂಯುಕ್ತ ಹೋರಾಟ ಸಮಿತಿಯ ಯಾದಗಿರಿ ಜಿಲ್ಲೆಯ ಮುಖಂಡ. ಕೊಡ್ಬೇಕಂತಂದ್ರೆ ಅತಿ ಹಿಂದುಳಿದಂತಕ್ಕಂಥ ಜಿಲ್ಲೆ ಆಗಿರ್ತಕ್ಕಂಥದ್ದು ಕೈಗಾರಿಕೆಗಳಿಲ್ಲ. ಹಿಂದೆ ಇರ್ತಕ್ಕಂಥ ಶರಣಬಸಪ್ಪ ದಾಸನಾಪುರ ಅವರು ಸಣ್ಣ ಕೈಗಾರಿಕೆ ಮಂತ್ರಾದ್ರು. ನಮಗೆಲ್ಲ ಆಶಾಭಾವನೆ ಇತ್ತು, ಏನಾದ್ರು ಕೈಗಾರಿಕೆ ತರ್ತಾರೆ, ನಮ್ಮ ಬಡವರಿಗೆ, ಕೂಲಿಕಾರರಿಗೆ, ಯುವ ಜನರಿಗೆ ಉದ್ಯೋಗ ಸಿಗ್ತಕ್ಕಂಥ ಕನಸು ಕಾಣ್ತಕ್ಕಂಥ ಯುವಕರಿಗೆ 3 ವರ್ಷಗಳಲ್ಲಿ ಅವರು ಯಾವ ಕೈಗಾರಿಕೆ ತರಲಿಲ್ಲ. ಆ ರೀತಿಯಲ್ಲಿ ಪುನಃ ಇವತ್ತು ಹೊಸ ಒಂದು ಯೋಜನೆ ತರುವ ಮುಖಾಂತರ, ಮಂತ್ರಿ ಕೊಡುವ ಮುಖಾಂತರ ಯಾದಗಿರಿ ಜಿಲ್ಲೆ ಅಭಿವೃದ್ಧಿ ಮಾಡಬೇಕಂತಕ್ಕಂಥ DK ಶಿವಕುಮಾರ್ ಅವರಿಗೆ ನಾವು ಆಗ್ರಹವನ್ನು ಮಾಡ್ತಾ ಇದ್ವಿ. ಅಶ್ವಚಾನ ಅತಿ ಇನ್ನೂರಿರ್ತಕ್ಕಂಥ ಯಾದಗಿರಿ ಜಿಲ್ಲೆ ಆಗಿದೆ. ಅದಕ್ಕೆ ಹಿಂದೆ ಇರ್ತಕ್ಕಂಥ ಶರಣಬಸಪ್ಪ ದಸನಾಪುರ ಇದ್ರು, ನಾವು ಅವರಿಗೆ ಕೂಡ ಮಾತಾಡ್ತಾ ಇಲ್ಲ. ನಮ್ಮ ಹೋರಾಟ ಯಾವುದೇ ಒಬ್ಬ ವ್ಯಕ್ತಿ ಕೊಡ್ರಿ, ಅವರು ಜನಪರವಾಗಿರ್ಬೇಕು, ಜೊತೆಗೆ ಪ್ರಾಮಾಣಿಕ ಇರಬೇಕು, ಬಡವರಿಗೆ ನ್ಯಾಯ ಕೊಡ್ತಕ್ಕಂಥ ವ್ಯಕ್ತಿ, ಅಂತ ವ್ಯಕ್ತಿಗೆ ನೀವು ಒಬ್ಬ ಮಂತ್ರಿನ ಕೊಡಬೇಕಂತಕ್ಕಂಥ ಯಾದಗಿರಿ ಜಿಲ್ಲೆಯ ಆಗ್ರಹ ಆಗಿದೆ. ಕೊಡದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಎಚ್ಚರಿಕೆ ಕೊಡ್ತಾ ಇದ್ವಿ.